ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವೆಜ್ ಪಪ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಕ್ರಿಸ್ಪಿಯಾದ ವೆಜ್ ಪಪ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಮೊದಲು ಹಿಟ್ಟನ್ನು ನಾದಿಕೊಂಡಿರಬೇಕು ಮತ್ತು ಇದಕ್ಕೆ ಬೇಸಿಕ್ ಮಸಾಲವನ್ನು ನಾನು ತಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ಕರಿಬೇವು ಹಾಗೂ ಕೊತ್ತಂಬರಿಯನ್ನು ನಾನು ಹೆಚ್ಕೊಂಡು ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕೋದು ಹೇಗೆ ಅಂತ ನೋಡೋಣ. ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆಯನ್ನು ಸೇರಿಸಿ ಹೆಚ್ಚಿಕೊಂಡಿರುವ ಈರುಳ್ಳಿ ಎಲ್ಲ, ಆಮೇಲೆ ಹೆಚ್ಚಿಕೊಂಡಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಪ್ಪನ್ನು ಸೇರಿಸಿ ಅದನ್ನು ಸ್ವಲ್ಪ ಬಾಡಿಸಿಕೊಳ್ಳಬೇಕು. ಆಮೇಲೆ ಬೇಸಿಕ್ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಸಕ್ಕರೆ ಹಾಕಿ ನಿಂಬೆಹಣ್ಣು, ಕೊತ್ತಂಬರಿ ಸೇರಿಸಿ ಫಿಲ್ಲಿಂಗನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ರೆಡಿ ಆಯಿತು. ಈಗ ನಾವು ಪಟ್ಟಿಯನ್ನು ತಯಾರಿ ಮಾಡಲು ಈ ಮೊದಲು ಇಂಪಾರ್ಟೆಂಟ್ ಇದು ಕೋಟಿಂಗ್ ಬೇಕು. ಈ ಕೋಟಿಂಗ್ ತಯಾರು ಮಾಡಲು ನಾವು ಕಾರ್ನ್ಫ್ಲೋರ್ ಮತ್ತು ಎಣ್ಣೆಯನ್ನು ಸೇರಿಸಿ ಈ ಕೋಟಿಂಗ್ ರೆಡಿ ಮಾಡಿಕೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿಕೊಂಡು ನಾವು ಚಪಾತಿಯಂತೆ ಒಂದು ಲೆವೆಲ್ಲಿಗೆ ಇದನ್ನು ತೆಳ್ಳಗೆ ಲಟ್ಟಿಸಿಕೊಳ್ಳಬೇಕು. ಹೀಗೆ ಕೆಲವು ಚಪಾತಿಗಳನ್ನು ಮಾಡಿಟ್ಟುಕೊಳ್ಳಬೇಕು. ಹಾಗೆ ಒಂದೊಂದು ತಗೊಂಡು ಅದಕ್ಕೆ ಈ ಕೋಟಿಂಗನ್ನು ಹಚ್ಚಿ ಮೇಲೆ ಹಿಟ್ಟನ್ನು ಉದುರಿಸಿ ಮತ್ತೆ ಒಂದು ಪದರನ್ನು ಹಾಕಿ ಮತ್ತೆ ಕೋಟಿಂಗನ್ನು ಹಚ್ಚಿ ಮತ್ತು ಹೀಗೆ ಒಂದು 5-6 ಪದರಗಳನ್ನು ನಾವು ಹಾಕಿಕೊಂಡು ಹೀಗೆ ನಾವು ಕೋಟಿಂಗನ್ನು ಹಚ್ಚಿ 5-6 ಚಪಾತಿಯನ್ನು ಹಾಕಿಕೊಂಡು ನಾವು ಈಗ ಎಲ್ಲವನ್ನು ನಾವು ಮತ್ತೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಅರ್ಧ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಕೋಟಿಂಗ್ ಹಚ್ಚಿ ಮತ್ತು ಅರ್ಧ ಅದರ ಮೇಲೆ ಫೋಲ್ಡಿಂಗ್ ಮಾಡಿ ಕೋಟಿಂಗನ್ನು ಹಚ್ಚಿ ನಾವು ಚೌಕಾಕಾರದಲ್ಲಿ ಇದನ್ನು ಮಡಿಚಿಕೊಳ್ಳಬೇಕು. ಆ ಕಡೆ ಈ ಕಡೆ ಮಡಿಚಿಕೊಂಡು ಮತ್ತು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಲಟ್ಟಿಸಿಕೊಳ್ಳಬೇಕು. ಹೀಗೆ ಲಟ್ಟಿಸಿಕೊಂಡಂಥ ಎಡ್ಜ್ಗಳನ್ನು ಎಲ್ಲ ನಾವು ಕಟ್ ಮಾಡಿಕೊಂಡು ಹಿಂಗೆ ಒಂದು ಸ್ಕ್ವೇರ್ ಆಕಾರದಲ್ಲಿ ಇದನ್ನು ಮಾಡಿಕೊಂಡು ನಾವು ಪಟ್ಟಿಯನ್ನು ರೆಡಿ ಮಾಡಿಕೊಳ್ಳಬೇಕು. ನೋಡಿ, ಹೀಗೆ ಕಟ್ ಮಾಡಿಕೊಂಡಿದ್ದಾಯಿತು. ಈಗ ಇದನ್ನು ಕಟ್ ಮಾಡಿಕೊಂಡು ಈಗ ನಾವು 5-6 ಲೇಯರ್ಗಳನ್ನು ಹಾಕಿ ಲಟ್ಟಿಸಿಕೊಂಡಿದ್ದರಲ್ಲಿ 4 ಪೀಸ್ಗಳು ಆಗಿವೆ. 4 ಪಟ್ಟಿಗಳು ರೆಡಿಯಾಗಿವೆ. ಇದು 4 ಪಪ್ಸ್ಗೆ ಆಗುತ್ತೆ. ಈಗ ಇದಕ್ಕೆ ಫಿಲ್ಲಿಂಗನ್ನು ನಾನು ಹಾಕಿಕೊಳ್ತಾ ಇದ್ದೀನಿ. ಈ ಫಿಲ್ಲಿಂಗನ್ನು 4ಕ್ಕೂ ಹಾಕಿಕೊಂಡು ನಾವು ಮಡಚೋದ ರೀತಿ ಹೇಗೆ ಅಂತ ನೋಡಿ. ಹೀಗೆ ನಾವು ಇದನ್ನು ಮಡಚಿಕೊಂಡು ಆ ಫಿಲ್ಲಿಂಗನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ ಅದನ್ನು ಫಿಲ್ಲಿಂಗ್ ಮುಂದ್ಗಡೆನೂ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಅಂದರೆ ಮುಂದೆ ಸ್ವಲ್ಪ ಕ್ಲೋಸ್ ಆಗಿ ಓಪನ್ ಆಗಿ ಇರಬೇಕು. ಮುಂದಿಂದು ಪ್ರೆಸ್ ಮಾಡಬಾರ್ದು. ಹೀಗೆ ಫಿಲ್ಲಿಂಗನ್ನು ಹಿಂದಕ್ಕೆ ಸರಿಸಿ ಅದರ ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿಕೊಂಡಂಥದ್ದನ್ನು ನಾವು ಎಣ್ಣೆಯಲ್ಲಿ ಕರಿದಾಗ ಅದು ಬಾಯಿ ಬಿಟ್ಟುಕೊಳ್ಳೋದಿಲ್ಲ. ನೋಡಿ, ಈ ಥರ ನಾವು ಪ್ರೆಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಎಲ್ಲ ರೆಡಿ ಮಾಡಿದ್ದಾಯಿತು. ನಾವು ಫಿಲ್ಲಿಂಗನ್ನು ಹಾಕಿಕೊಂಡು ಒಟ್ಟು 8 ನಮ್ಮ ಪಪ್ಸ್ ರೆಡಿಯಾಗಿವೆ. ಈಗ ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ಒಂದೊಂದು ಹೀಗೆ ಹಾಕಿ ಅದು ಸ್ವಲ್ಪ ಉಬ್ಬಿ ಬರ್ತಾ ಇರುವಾಗಲೇ ಎಣ್ಣೆಯನ್ನು ಹೀಗೆ ಮೇಲೆ ಹಾಕ್ತಾ ಅದನ್ನು ನಾವು ಕರಿಯಬೇಕು. ನೋಡಿ, ಹೇಗೆ ಬಾಯಿ ಬಿಡ್ತಾ ಇದೆ. ನೋಡಿ, ಉಬ್ಬಿ ಬರ್ತಾ ಇದೆ. ಕ್ರಿಸ್ಪಿಯಾಗಿ ಹೇಗೆ ಬರ್ತಾ ಇದೆ. ಸ್ವಲ್ಪ ಬಾಯಿ ಓಪನ್ ಆಯಿತು. ಇದು ಪರವಾಗಿಲ್ಲ, ನಡಿತೈತಿ. ಈಗ ಮತ್ತೆ ಒಂದು ಹಾಕಿ ನಾವು ಮತ್ತೆ ಇದೇ ರೀತಿಯಲ್ಲಿ ನಾವು ಎಣ್ಣೆಯನ್ನು ಹಾಕಿಕೊಳ್ತಾ ಕರಿಯಬೇಕು. ನೋಡಿ, ಹೇಗೆ ಪದರ ಬಿಟ್ಕೊಳ್ತಾ ಇದೆ ಅಂತ. ನೋಡಿ, ಹೀಗೆ ಎಲ್ಲವನ್ನು ನಾವು ಕರಿದುಕೊಳ್ಳಬೇಕು. ರೆಡಿ ಆಯಿತು ವೆಜ್ ಪಪ್. ನೋಡಿ, ಕ್ರಿಸ್ಪಿಯಾಗಿ ಪದರ ಆಗಿ ಹೇಗೆ ಬಂದಿದೆ ಅಂತ ನೋಡಿ.
ನೋಡಿ ಪದರ ಪದರಾಗಿ ಕಾಣ್ತಾ ಇದೆ.